ಅಂಬಿ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬಿ. ಸಕ್ಕರೆ ನಾಡಿನ ಜನರಿಗೆ ರೆಬೆಲ್ ಸ್ಟಾರ್ ಅಂದ್ರೆ ಪಂಚ ಪ್ರಾಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಭಾಗದಲ್ಲಿ ಇದೀಗ ಸುಮಲತಾ ಕಣಕ್ಕೆ ಇಳಿಯಬೇಕು ಅನ್ನೋ ಕೂಗು ತುಂಬಾನೇ ಕೇಳಿ ಬರ್ತಿದೆ. ಬಗ್ಗೆ ಮೊದಲೇನು ಅಷ್ಟು ಕಾಳಜಿ ಇರಲಿಲ್ಲ, ಆದರೆ ರಾಜಕೀಯಕ್ಕಂತೂ ಬರೋ ನಿರ್ಧಾರ ಆದರೆ ಅದು ಮಂಡ್ಯದಿಂದ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಕೇಳಿದ್ರಲ್ಲ, ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ನಿನ್ನೆ ಸುಮಲತಾ ಅಂಬರೀಶ್ ಹೇಳಿದ ಮಾತಿದು. ರಾಜಕೀಯಕ್ಕೆ ಬರೋ ಉದ್ದೇಶ ನನಗಿಲ್ಲ, ಆಕಸ್ಮಿಕವಾಗಿ ಬಂದ್ರೆ ಅದು ಮಂಡ್ಯ ಮಾತ್ರ ಅಂತ ಸುಮಲತಾ ನಿನ್ನೆ ಹೇಳಿದ ಮಾತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ವಿಚಾರವಾಗಿ ಮಂಗಳೂರು ಏರ್ಪೋರ್ಟ್ನಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಯಾವ್ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದರ ಬಗ್ಗೆ ಇನ್ನೂ ಚರ್ಚೆಯಾಗಿಲ್ಲ, ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ ನೋಡಿಕೊಂಡು ಟಿಕೆಟ್ ಹಂಚಿಕೆ ಮಾಡಲಾಗುವುದು ಅಂತ ಹೇಳಿದರು. ಇನ್ನು ನಾವು ಯಾವ ಪಾರ್ಲಿಮೆಂಟ್ ಸೀಟು ಕೂಡ ನಾವು ಚರ್ಚೆ ಮಾಡೇ ಇಲ್ಲ. JDSನವರು ನಮ್ಮ ಕಾಂಗ್ರೆಸ್ನವರು ನಾವು ಕೂತ್ಕೊಂಡು ಯಾವ್ಯಾವ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರಿಗೆ ಅಂತೇಳಿ ಇನ್ನೂ ಚರ್ಚೆನೇ ಮಾಡಿಲ್ಲ. ಕಾರ್ಯಕರ್ತರು ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಅಂತಿಮವಾಗಿ ಯಾವ ಪಕ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟರೆ ಅವ್ರು ಗೆಲ್ತಾರೆ ಅನ್ನೋದು ನೋಡ್ಕೊಂಡು ಕೊಡ್ತೀವಿ. ಇತ್ತ ಬೆಂಗಳೂರಿನಲ್ಲಿಯೂ ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ DCM ಆರ್ ಅಶೋಕ್, ಸುಮಲತಾ ಸ್ಪರ್ಧೆ ಕುರಿತಂತೆ ಮಿತ್ರ ಪಕ್ಷಗಳಲ್ಲಿ ಗೊಂದಲವಿದೆ, ಬಿಜೆಪಿ ಸುಮಲತಾಗೆ ಸಾಥ್ ಕೊಡುವ ಬಗ್ಗೆ ಸಮಯ ಬಂದಾಗ ನಿರ್ಧರಿಸುತ್ತೇವೆ ಅಂತ ಪ್ರತಿಕ್ರಿಯಿಸಿದರು. ಹೌದು, ನಾವು ಕೂಡ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತೀರಿ. ಮಂಡ್ಯಗೆ ಸೂಕ್ತ ಅಭ್ಯರ್ಥಿನ ಹಾಕಬೇಕು ಅನ್ನೋದು ನಮಗೂ ಕೂಡ ಬಯಕೆ ಇದೆ. ನೋಡೋಣ, ರಾಜಕಾರಣದಲ್ಲಿ ಯಾವುದು ನಿಂತ ನೀರಲ್ಲ. ಇತ್ತ ಮಂಡ್ಯ ಜಿಲ್ಲೆಯ ಸ್ಥಳೀಯ ಕೈ ಮುಖಂಡರು ಕೂಡ ಸುಮಲತಾ ಅವರನ್ನ ನೀವೇ ನಿಲ್ಲಿಸಿ, ಇಲ್ಲ ನಾವೇ ಅವರನ್ನ ಕಣಕ್ಕಿಳಿಸ್ತೇವೆ ಅಂತ ಪಟ್ಟು ಹಿಡಿದಿದೆ. ಇದು ತೆನೆಪಾಳ್ಯಕ್ಕೆ ದೊಡ್ಡ ತಲೆನೋವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV5.